ಅವತ್ತು ನಾವು ಬಂಡೀಪುರದಲ್ಲಿ ಗಲಾಟೆ ಮಾಡಿದಾಗ ನಮ್ಮ ಮೇಲೆ ಕಲ್ಲೆಲ್ಲ ಸೇಕರಿಸ್ಕೊಂಡಿದ್ರು. ಒಳಗಡೆ ಸಫಾರಿ ಒಳಗಡೆ ಇಟ್ಕೊಂಡಿದ್ರು, ಅವ್ರನ್ನ ಕೇಂದ್ರದೊಳಗಡೆ ಕೂರಿಸ್ಕೊಂಡಿದ್ರು. ಅಲ್ಲಿ ಮಲ್ಲೇಶ್ ಮತ್ತು ನವೀನು ಇವರ ಹುನ್ನಾರದ ಮೇಲೆ ಎಸ್ ಪಿ ಅವ್ರ ಮೇಲೆ ಗರಮ ಮಾಡಿದ್ರು, ಯಾಕೆ ನೀವನ್ನೆಲ್ಲ ಇರಿಸ್ಕೊಂಡಿದ್ದಾರೆ ಅಂತ. ಅದೆಲ್ಲ ರೆಕಾರ್ಡೆಡ್ ಇದೆ. ಹಾಗಾಗಿ ನಮ್ಮ ರೈತರನ್ನ ಕರೆ ಕೊಡ್ತಾ ಇರೋದು, ಒಂದು ಪ್ರಬಲವಾದ ಸಂಘಟನೆ ಇದೆಲ್ಲ ಒಡೆದು ಮಾಡಿ ಬೆದರಿಸೋರು ಇನ್ನು ಮುಂದೆ ರೈತರನ್ನೇ ಬೆದರಿಸ್ತೇ ಇರಲ್ಲ. ಹಾಗಾಗಿ ಇವ್ರ ಉದ್ದೇಶ ಭೂಮಿ ಕಿತ್ಕೋಬೇಕು ರೈತರ ಹತ್ರ. ಆ ಭಾಗದ ಏನು ಈಗಾಗಲೇ 30% ಕೊಟ್ಬಿಟ್ಟಿದ್ದಾರೆ ಗುಂಡ್ಲುಪೇಟಲ್ಲಿ ಕೇರಳದವ್ರಿಗೆ, ಇನ್ನು ಉಳಿದಂಥ ಭಾಗನ ಕಿತ್ಕೋಬೇಕು. ಹಾಗಾಗಲೇ ಇವತ್ತು ಒಂದು ಸಂಘಟನೆ ಎದುರಿಸೋರು ಒಬ್ಬ ರೈತನ ಎದುರಿಸೋದಲ್ಲಿ ಏನು ದೊಡ್ಡ ವಿಷಯಗಳಲ್ಲ. ಈ ಥರ ಎದುರಿಸಿ ಆ ಭಾಗದ ರೈತರ ಮೇಲೆಲ್ಲ ದಬ್ಬಾಳಿಕೆ ಮಾಡಿ ಭೂಮಿನ ಕಿತ್ಕೋತಾರೆ. ಹಾಗಾಗಿ ಎಷ್ಟೇ ಬದುಸು ನಾವು ಜಗ್ಗವರಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಜಿಲ್ಲೆ ಎಲ್ಲ ಇಡೀ ನಮ್ಮ ಇಲ್ಲೇನು ಠಾಣೆಗಳಿದೆ, ಚಾಮರಾಜ ಎಲ್ಲ ಠಾಣೆಗಳು, ಮೈಸೂರು ಎಲ್ಲ ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವತ್ತೇನು ಎಸ್ ಪಿ ಬರಲ್ಲ, ಏನಾಗಿದೆ ಅಂತ ಮೈಸೂರು ಎಸ್ ಪಿ ಅವರು ನನಗೆ ಫೋನ್ ಮಾಡಿ ನಾನು FIR ಆಗ್ತೀನಿ ಅಂತ ನಮ್ಮ ಚಾಮರಾಜ ಎಸ್ ಪಿ ಇವರಿಬ್ಬರು ಕಾನ್ಫರೆನ್ಸ್ ಕಾಲಲ್ಲಿ ನಾನು FIR ಆಗ್ತೀನಿ ಅಂತ ಹೇಳಿದರು ಸರ್. ಪುನಃ ನಾವು ಅದಕ್ಕೆ ಕೇಳಿಕ್ಕಿಲ್ಲ. ಮೊನ್ನೆ DC ಅವ್ರು ಏನೋ ಮಂಜು ಕಿರಣ್ ಮಾತಾಡಿದ್ದಾರೆ. ಹಾಗಾಗಿ ನನ್ನ ಮೇಲೆ ಇಲ್ಲಿ ಇವತ್ತು ರೈತರ ಮೇಲೆ ಹೋಯ್ತಾ ಇದ್ದಾರೆ. ಅವನು ಕಾಡು ಪ್ರಸನ್ನ ಅಂತ, ಕಾಡು ಮನೆ ಪ್ರಸನ್ನ ಅಂತ. ಅದೇನಾಗಿದೆ ಕೇಳ್ತೀವಿ ಸರ್. ನಾನು ಹೋರಾಡ್ತಾರೆ, ನಾ ಏನು ಕೇಳೋಕ್ಕೋಗಿಲ್ಲ. ಅದರ ಬಗ್ಗೆ ಅವರು ಮಂಜು ಕಿರಣ್ ನೋಡ್ಕೊತಾ ಇದ್ದಾರೆ.